ನಿಮ್ಮ ಮೊಬೈಲ್ ಸ್ಟೋರೇಜ್ ಏನಾದರೂ ಫುಲ್ ಆಗಿದ್ರೆ ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಅಪ್ಲಿಕೇಶನ್ ಏನಾದರೂ ಡಿಲೀಟ್ ಮಾಡಿದ್ರೆ ನೀವು ಡಿಲೀಟ್ ಮಾಡಿರ್ತೀರಿ ಅಂದ್ಕೊಂಡಿರ್ತೀರ, ಆದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಅದು ಸ್ಟೋರ್ ಆಗಿ ಇರುತ್ತೆ. ಅದನ್ನ ಯಾವ ರೀತಿ ರಿಮೂವ್ ಮಾಡೋದಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್, ವಾಟ್ಸಪ್ ನಲ್ಲಿ ನೀವೇನಾದ್ರೂ ವಿಡಿಯೋಸ್ ನೋಡಿರ್ತೀರ ಮತ್ತೆ ಆಫ್ ಮಾಡಿರ್ತೀರ, ಅದು ಆ ವಿಡಿಯೋ ನಿಮ್ಮ ಮೊಬೈಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಸ್ಟೋರೇಜ್ ನ ಯಾವ ರೀತಿ ರಿಮೂವ್ ಮಾಡೋದಂತ ಈ ವಿಡಿಯೋದಲ್ಲೆಲ್ಲ ಬೇರೆ ಬೇರೆ ಇನ್ನೂ ಬೇರೆ ಬೇರೆ ರೀಸನ್ಸ್ ಇರ್ತವೆ. ಅದ್ರ ಮೂಲಕ ನಿಮ್ಮ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಫುಲ್ ಕಂಪ್ಲೀಟ್ ನೋಡಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಇರ್ತಕ್ಕಂಥ ಸ್ಟೋರೇಜ್ ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಬಹುದು. ನಿಮ್ಮ ಮೊಬೈಲ್ ಸ್ಟೋರೇಜ್ ನ ಆದಷ್ಟು ಕಡಿಮೆ ಮಾಡಬಹುದು. ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ನೀವು ಪ್ಲೇಸ್ಟೋರಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋದ್ರೆ ನೀವು ಯಾವ್ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರ್ತೀರೋ ಇದ್ರಾಗ ಗೊತ್ತಾಗುತ್ತೆ. ಇದರಲ್ಲಿ ಬಿ ಅಂತ ರೈಟ್ ಸೈಡ್ ಅಲ್ಲಿ ಕಾರ್ನರ್ ಅಲ್ಲಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಮ್ಯಾನೇಜ್ ಆಪ್ಸ್ ಅಂಡ್ ಡಿವೈಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಮ್ಯಾನೇಜ್ ಅಲ್ಲಿ ಹೋಗಿ. ಮ್ಯಾನೇಜ್ ಅಲ್ಲಿ ಹೋದ್ರೆ ನೀವು ಇದರಲ್ಲಿ ದಿಸ್ ಡಿವೈಸ್ ಅಂತ ಇದೆಯಲ್ಲ, ಇದೆಲ್ಲ ನಿಮ್ಮ ಡಿವೈಸ್ ಅಲ್ಲಿ ಇನ್ಸ್ಟಾಲ್ ಆಗಿರತಕ್ಕಂಥದ್ದು. ದಿಸ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾಟ್ ಇನ್ಸ್ಟಾಲ್ಡ್ ಅಂತ ಕೆಳಗಡೆ ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದೆಲ್ಲ ಡಿಲೀಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ಇನ್ಸ್ಟಾಲ್ ಆಗಿಲ್ಲ ನಿಮ್ಮ ಮೊಬೈಲ್ ಅಲ್ಲಿ, ಆದ್ರೂ ಸ್ಟೋರೇಜ್ ಆಗಿದೆ. ಈ ನೋಡಿ ಎಷ್ಟು ಸೆಲೆಕ್ಟ್ ಮಾಡ್ತಾ ಇರ್ತೀನಲ್ಲ ಅಷ್ಟು ನಿಮ್ಗೆ ಸ್ಟೋರೇಜ್ ನೋಡಿ ಎಷ್ಟು ಮೇಲೆ ತೋರಿಸ್ತಾ ಇದೆ. ಟೋಟಲ್ ಆಗಿ ರಿಮೂವ್ ಮಾಡ್ಬೇಕು ನೀವು. ಇದರಲ್ಲಿ ನೋಡಿ ಸೆಲೆಕ್ಟ್ ಮಾಡ್ತೀನಿ ನೋಡಿ, 750 ಎಷ್ಟು 1.2 GB 1.47 ಇದೆಲ್ಲ ನಿಮ್ಮ ಮಕ್ಕಳು ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಗೇಮ್ಸ್ ಇವು. ಈ ತರ ಬೇರೆ ಬೇರೆ ಆ್ಯಪ್ಸ್ ಇನ್ಸ್ಟಾಲ್ ಮಾಡಿರ್ತೀರಲ್ಲ, ಗೊತ್ತೇ ಆಗಲ್ಲ ಇದು ಡಿಲೀಟ್ ಆಗಿರೋದು. ಈ ತರ ಡಿಲೀಟ್ ಮಾಡಿ ಇಷ್ಟೆಲ್ಲ ಸ್ಟೋರೇಜ್ ಇರೋದು ಕ್ಲಿಯರ್ ಆದಂಗೆ. ಈಗ ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ, ಇನ್ನೂ ಬೇರೆ ಟೈಪ್ ಅಲ್ಲಿ ಸ್ಟೋರೇಜ್ ನ ಕ್ಲಿಯರ್ ಮಾಡೋಣ. ನೆಕ್ಸ್ಟ್ ವಾಟ್ಸಪ್ ಅಲ್ಲಿ ಬಹಳ ಸ್ಟೋರೇಜ್ ಫುಲ್ ಆಗುತ್ತೆ ನಿಮ್ಮ ಮೊಬೈಲ್ ಸ್ಟೋರೇಜ್. ಫಸ್ಟ್ ವಾಟ್ಸಪ್ ಅಲ್ಲಿ ಹೋಗಿ, ಅದರಲ್ಲಿ ರೈಟ್ ಕಾರ್ನರ್ ಅಲ್ಲಿ ಹೋದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ. ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ಸ್ಟೋರೇಜ್ ಅಂಡ್ ಡಾಟಾ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದರಲ್ಲಿ ಟಾಪ್ ಅಲ್ಲಿ ಮ್ಯಾನೇಜ್ ಸ್ಟೋರೇಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ವಾಟ್ಸಪ್ ಅಲ್ಲಿ ಇರ್ತಕ್ಕಂಥ ಟೋಟಲ್ ಡಾಟಾ ವಿಡಿಯೋಸ್ ಎಲ್ಲ ಟೋಟಲ್ ಆಗಿ ಇದರಲ್ಲಿ ಬರುತ್ತೆ. ಎಷ್ಟು MB ಎಷ್ಟು ಅಂತ ರಿಫ್ರೆಶ್ ಆಗ್ತಾ ಇದೆ, ನಿಮಗೆ ಗೊತ್ತಾಗುತ್ತೆ ಎಷ್ಟು GB ಇದೆ ಅಂತ. ನೋಡಿ 25 GB ದಲ್ಲಿ 13 GB ಯೂಸ್ ಮಾಡಿದ್ರಿ. ಇದರಲ್ಲಿ ನೋಡಿ ಎಷ್ಟು ವಿಡಿಯೋಸ್ ಇದಾವೆ ಅಂದ್ರೆ ಇದರಲ್ಲಿ ಫಾರ್ವರ್ಡ್ ಮೆನಿ ಟೈಮ್ಸ್ 1.1 GB. ಇದ್ರ ಕೆಳಗಡೆ ನೋಡಿ ಲಾರ್ಜರ್ ದೆನ್ 5 MB ಅಂದ್ರೆ 11.7 GB ಓನ್ಲಿ ಬರೀ ವಿಡಿಯೋಸ್ ಇದಾವೆ. ಇದರಲ್ಲಿ ವಾಟ್ಸಪ್ ಅಲ್ಲಿ ನಿಮಗೆ ಗೊತ್ತಿಲ್ದಾಗೆ ಇರ್ತಕ್ಕಂಥ ವಿಡಿಯೋಸ್ ಎಷ್ಟೋ ನೋಡಿರ್ತೀರಲ್ಲ, ಇಲ್ಲಿ ಸಿಗ್ತಾವ ನೋಡಿ. ಇದನ್ನ ನೀವು ಸೆಲೆಕ್ಟ್ ಆಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ ಅಲ್ಲಿ ಎಲ್ಲ ಡಿಲೀಟ್ ಮಾಡಬಹುದು. ಇಲ್ಲ ಬೇಡ ಅಂದ್ರೆ ನೋಡಿ ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಬೇರೆ ಬೇರೆ ವಿಡಿಯೋಸ್ ಇರ್ತವೆ, ಅದನ್ನೆಲ್ಲ ಒಂದ್ ಸರಿ ನೋಡ್ಕೊಳ್ಳಿ. ಯಾವ ನಿಮ್ಗೆ ಬೇಕಿಲ್ಲ ಅಂತಂದ್ರೆ ಅವನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಿ. ಇದು ನಿಮ್ಗೆ ಗೊತ್ತೇ ಆಗಲ್ಲ ನಿಮ್ಮ ಮೊಬೈಲ್ ಅಲ್ಲಿ ಎಷ್ಟು ಸ್ಟೋರೇಜ್ ಫುಲ್ ಆಗಿದೆ, ಇದು ಯಾಕೆ ಅಂತ ಇದು ಇವಾಗ ಗೊತ್ತಾಗುತ್ತೆ. ನೋಡಿ ವಾಟ್ಸಪ್ ಅಲ್ಲಿ ಇಷ್ಟೊಂದೆಲ್ಲ ವಿಡಿಯೋಸ್ ಇರ್ತವೆ ಜಾಸ್ತಿ. ನೋಡಿ 11 GB ಅಂದ್ರೆ ಕಡಿಮೆನಾ. ಇದರಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಸೆಲೆಕ್ಟ್ ಆಗುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಸ್ಟೋರೇಜ್ ಎಲ್ಲ 0 ಆಗಿದೆ ಅಂದ್ರೆ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮೇಲೆ ಮತ್ತಿದ್ರೆ 431 ವಿಡಿಯೋಸ್ 7.8 GB ಖಾಲಿ ಆಗುತ್ತೆ. ಇದು ಬೇಡ ಅಂತಂದ್ರೆ ಸೆಲೆಕ್ಟ್ ಆಲ್ ನ ಅದ್ರ ಮೇಲೆ ರಿಮೂವ್ ಮಾಡಿ ನೆಕ್ಸ್ಟ್ 1 by 1 ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ. ಈಗೆಲ್ಲ ಡಿಲೀಟ್ ಮಾಡಿದ್ಮೇಲೆ ನಿಮಗೆ ವಾಟ್ಸಪ್ ನಲ್ಲಿ ಇರ್ತಕ್ಕಂಥ ಸ್ಟೋರೇಜ್ ನಿಮ್ಮ ಮೊಬೈಲ್ ಅಲ್ಲಿ ಸ್ಟೋರೇಜ್ ಎಷ್ಟೋ ಕಡಿಮೆ ಆಗುತ್ತೆ. ಇದನ್ನು ಟ್ರೈ ಮಾಡಿ. ನೆಕ್ಸ್ಟ್ ಇನ್ನೊಂದು ಸೆಟ್ಟಿಂಗ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಮತ್ತೆ ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಒಂದು ಸೆಟ್ಟಿಂಗ್ ಇದೆ ಇಂಪಾರ್ಟೆಂಟ್. ಅದರಲ್ಲಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ, ಅದರಲ್ಲಿ ಮತ್ತೆ ಟಾಪ್ ರೈಟ್ ಕಾರ್ನರ್ ಅಲ್ಲಿ B ಅಂತ ಇರುತ್ತಲ್ಲ, ನಿಮ್ಮ ಹೆಸರು ಮೇಲೆ ಬಂದಿರುತ್ತೆ, ಅದರಲ್ಲಿ ಹೋಗಿ
ಇದರಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ, ಸೆಟ್ಟಿಂಗ್ಸಲ್ಲಿ ಜನರಲಲ್ಲಿ ಹೋಗಿ, ಜನರಲ್ನಲ್ಲಿ ಹಂಗೆ ಕೆಳಗಡೆ ಬಂದರೆ ಇದರಲ್ಲಿ ಆಟೋಮೆಟಿಕ್ ಆರ್ಚಿವ್ ಆ್ಯಪ್ಸ್ ಅಂತಿದೆ. ಅಂದರೆ ಇದು ಆನ್ ಮಾಡೋದ್ರಿಂದ ನಿಮ್ಮ ಮೊಬೈಲಲ್ಲಿ ಏನಾದರೂ ಸ್ಟೋರೇಜ್ ಏನಾದರೂ ಫುಲ್ ಆದರೆ ಆಟೋಮೆಟಿಕಲಿ ಆ್ಯಪ್ಸಲ್ಲಿ ಇರ್ತಕ್ಕಂಥ ಸ್ಟೋರೇಜು ಆಟೋಮೆಟಿಕಲಿ ಡಿಲೀಟ್ ಆಗಿ ಸ್ಟೋರೇಜನ್ನು ಸ್ವಲ್ಪ ರಿಲೀಸ್ ಮಾಡುತ್ತವೆ. ಅದಕ್ಕೋಸ್ಕರ ಇದನ್ನು ಆನ್ ಮಾಡೋದ್ರಿಂದ ಒಳ್ಳೆಯದು, ಯಾವುದೇ ಥರ ಸ್ಟೋರೇಜ್ ಪ್ರಾಬ್ಲಮ್ ಬರಲ್ಲ. ಈ ಥರ ಸೆಟ್ಟಿಂಗ್ಸ್ ನಿಮಗೆ ಇನ್ನೂ ಬೇರೆ ಬೇರೆ ಇದ್ದಾವೆ. ಈ ಥರ ನಿಮ್ಮ ವಿಡಿಯೋಸ್ ಬೇಕಂತಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಆಗಿರೋದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳು ಬೇಕಂತಂದರೆ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ. ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ.